ಇನ್ನು ಡಿ ಗ್ಯಾಂಗ್ಗೆ ಕಂಟಕವಾಗುತ್ತಾ ಹೆಚ್ಚುವರಿ ಚಾರ್ಜ್ ಶೀಟ್. ಕೋರ್ಟ್ಗೆ 132 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಹೆಚ್ಚುವರಿ ಸಾಕ್ಷಿಗಳನ್ನು ಉಲ್ಲೇಖ ಮಾಡಿದ್ದಾರೆ. ಈ ಚಾರ್ಜ್ ಶೀಟ್ನಲ್ಲಿ ದರ್ಶನ್ಗೆ ಮತ್ತು ಅವರ ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಹೆಚ್ಚುವರಿ ಚಾರ್ಜ್ ಶೀಟ್ ಡೀಟೇಲ್ಸ್ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಈ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ? ಈ ಹಿಂದೆ 4000 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿತ್ತು. ಅಲ್ಲೂ ಕೂಡ ಒಂದಷ್ಟು ಸಾಕ್ಷಿಗಳನ್ನು ಕೊಡಲಾಗಿತ್ತು. ಅದಾದ ನಂತರ ದರ್ಶನ್ ಅವರಿಗೆ ಜಾಮೀನು ಸಿಕ್ತು. ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಈಗ ಮತ್ತೆ ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. 136 ಪುಟಗಳು. ಇದರಲ್ಲಿ ಇನ್ನಷ್ಟು 132 ಪುಟಗಳು ಇನ್ನಷ್ಟು ಹೆಚ್ಚುವರಿಯಾದಂಥ ಸಾಕ್ಷಿಗಳನ್ನು ಒದಗಿಸಿದ್ದಾರೆ. ಈ ಹಿಂದೆ ಈ ರೋಪ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಅಲ್ಲಿದ್ದಂಥ ಸಾಕ್ಷಿಗಳು, ಅದರಲ್ಲಿ ಮೆಟೀರಿಯಲಿಸ್ಟಿಕ್ ಎವಿಡೆನ್ಸ್ಗಳಾಗಿರ್ಬೋದು, ಅಥವಾ ಫೊರೆನ್ಸಿಕ್ ಎವಿಡೆನ್ಸ್ಗಳಾಗಿರ್ಬೋದು, ಅಥವಾ ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು, ಬಯೋಲಾಜಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಇದನ್ನು ಒದಗಿಸಲಾಗಿತ್ತು. ಈಗ ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಇಲ್ಲೂ ಒಂದಷ್ಟು ಸಾಕ್ಷಿಗಳನ್ನು ಒದಗಿಸಿದ್ದಾರೆ. ಸಂದೇಶ್ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಫೋನೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಮತ್ತೆ 132 ಪುಟಗಳ ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಯಾವ ಹೊಸ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ? ಸಂದೇಶ್, ಧ್ವನಿ ಕೇಳಿಸ್ತಾ ಇದೆಯಾ? ವಾಸುದೇವ್, ಈಗಾಗಲೇ ಏನು ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. 57ನೇ CCH ನ್ಯಾಯಾಲಯಕ್ಕೆ ಈಗಾಗಲೇ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿರುವಂತದ್ದು 132 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್. ಇದು ಅಂದ್ರೆ ಇದು ಮುಂದಿನ ಹಂತದಲ್ಲಿ, ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಈಗಾಗಲೇ ದರ್ಶನ್ ಜಾಮೀನು ರದ್ದು ಕೋರಿ ಈಗಾಗಲೇ ಪೊಲೀಸರು ಅರ್ಜಿಯನ್ನ ಹಾಕಿರೋದ್ರಿಂದ ಆ ಒಂದು ಅರ್ಜಿಯಲ್ಲೂ ಕೂಡ ಇಲ್ಲಿ ಸಲ್ಲಿಸಿರುವಂತಹ ಮಾಹಿತಿಗಳು ಸಾಕಷ್ಟು ಯೂಸ್ಫುಲ್ ಆಗ್ತವೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು, ಈ ಹಿಂದೆ ದರ್ಶನ್ ಪರ ವಕೀಲರು ಕೂಡ ವಾದವನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಶೆಡ್ಗೆ ಹೋಗಿರ್ಲಿಲ್ಲ ಅನ್ನೋ ಒಂದು ವಾದವನ್ನ ಕೂಡ ಮಂಡಿಸಿದ್ರು. ಆದ್ರೆ ಈಗ ಸದ್ಯ ಏನು ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ, ಇದರಲ್ಲಿ ಪ್ರಮುಖವಾಗಿರುವಂತದ್ದು ದರ್ಶನ್ ಬಂದಿರೋದು ಗೊತ್ತಾಗಬಾರ್ದು ಅಂತ ಹೇಳಿ ಅಲ್ಲಿದ್ದಂತ ಒಬ್ಬ ಐ ವಿಟ್ನೆಸ್ ಪುನೀತ್ ಕೂಡ ಫೋಟೋವನ್ನ ತೆಗೆಸ್ಕೊಂಡಿರ್ತಾನೆ. ಆ ಫೋಟೋವನ್ನ ಈತನ ಮೊಬೈಲ್ ನಲ್ಲಿ ಇರುತ್ತೆ. ಜೊತೆಗೆ ರವಿಶಂಕರ್ ಏನಿದ್ದ ಚಾಲಕ, ಆತನ ಮೊಬೈಲ್ ನಲ್ಲೂ ಕೂಡ ಒಂದು ಫೋಟೋ ಇರುತ್ತೆ ದರ್ಶನ್ ಜೊತೆ ಶೆಡ್ ನಲ್ಲಿ ತೆಗೆಸ್ಕೊಂಡಿರುವಂತಹ ಫೋಟೋ. ಆ ಫೋಟೋವನ್ನ ಡಿಲೀಟ್ ಮಾಡ್ಲಾಗತ್ತೆ. ಅಂದ್ರೆ ಅದಾದ ನಂತರ ವಿನಯ್ ಆ ಫೋಟೋಗಳನ್ನ ಡಿಲೀಟ್ ಮಾಡ್ತಾನೆ. ಬಿಕಾಸ್ ಇಲ್ಲಿ ದರ್ಶನ್ ಬಂದು ಹೋಗಿರೋದಕ್ಕೆ ಯಾವುದೇ ಸಾಕ್ಷಿ ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಆ ಫೋಟೋವನ್ನ ಡಿಲೀಟ್ ಮಾಡ್ಲಾಗಿರುತ್ತೆ. ನಂತರ FSL ಗೆ, ಅಂದ್ರೆ ಇವರನ್ನ ವಾಪಸ್ ಮತ್ತೆ ಕರೆಸ್ಕೊಂಡು ಇವರ ಮೊಬೈಲ್ ಅನ್ನ ತರಿಸ್ಕೊಂಡು FSL ಗೆ ಪೊಲೀಸರು ರಿಟ್ರೀವಲ್ ಗೆ ಕಳಿಸಲಾಗಿತ್ತು. ಈಗ ಸದ್ಯ ರಿಟ್ರೀವಲ್ ಗೆ ಕಳಿಸಿದಂತಹ ಎಲ್ಲಾ ರಿಪೋರ್ಟ್ಗಳು ಬಂದಿರೋದ್ರಿಂದ ಅದನ್ನು ಕೂಡ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದ್ರೆ, ಮತ್ತೊಂದು ಕಡೆ ಆರೋಪಿಗಳ ಕೃತ್ಯಕ್ಕೆ ಬಳಸಿದಂತಹ ಕಾರು ಏನಿತ್ತು ಅದನ್ನ ಕೂಡ ಈಗಾಗಲೇ ಸೀಸ್ ಮಾಡಲಾಗಿತ್ತು. ಅದರ ಒಂದು ರಿಪೋರ್ಟ್ ಅನ್ನ ಕೂಡ, ಅಂದ್ರೆ ಕಾರು ಹಾಗೆ ಮೊಬೈಲ್ಗಳು ಎಷ್ಟು ಇಂಪಾರ್ಟೆಂಟ್ ಆಗಿದ್ದು ಈ ಕ್ರೈಮ್ ಸೀನ್ ನಲ್ಲಿ ಅನ್ನೋದನ್ನು ಕೂಡ ಈಗಾಗಲೇ ಆ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಪ್ರಮುಖವಾಗಿ ಮೆನ್ಷನ್ ಮಾಡಿದ್ದಾರೆ. ವಾಸುದೇವ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.